ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೆನೋಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯ ವನಿತಾ. ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇದು ಬಂದು ಫ್ರೈಡೇಯ ಮಾರ್ನಿಂಗ್ ವ್ಲಾಗ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಎದ್ದು ಆಫೀಸಿಗೆಲ್ಲ ರೆಡಿ ಆಗಿದ್ದೀನಿ. ಅಷ್ಟೊತ್ತಿಗೆ ನನ್ನ ಮುದ್ದು ಕಂದ ಕೂಡ ಎದ್ದಿದ್ದ. ಯೂಶ್ವಲಿ ಹಾಲು ಕೊಟ್ಬಿಟ್ಟು ಮಲಗಿಬಿಡ್ತಿದ್ದ. ಇವತ್ತು ಯಾಕೋ ಅವನಿಗೆ ಮಲಗಕ್ಕೆ ಮನಸ್ಸೇ ಇರಲಿಲ್ಲ. ಹಾಗಾಗಿ ಅವನೊಂಚೂರು ಮುದ್ದಾಡಿ ಅವನ್ನ ಕೂಡ ಮಲಗಿಸ್ದೆ. ಇನ್ನು ಅಷ್ಟೊತ್ತಿಗೆ ಭೈರವ್ ಕೂಡ ಇದ್ದ. ಬಿಕಾಸ್ ಭೈರವ್ ಯೂಶ್ವಲಿ ನಾನು ಹೋಗೋಕ್ಕಿಂತ ಮುಂಚೆನೇ ಎದ್ದು ಬಿಡ್ತಾನೆ. ಕೆಲವೊಂದು ಸತಿ ತೀರಾ ಚಳಿ ಅಲ್ವಾ ಈ ನಡುವೆ ಅಂತೂ. ಹಾಗಾಗಿ ಅವನಿಗೂ ಎದ್ದೇಳಕ್ಕೆ ಮನಸ್ಸೇ ಇಲ್ಲ. ಬಟ್ ಆದರೂ ಅಮ್ಮ ಹೋಗ್ತಿದ್ದಾಳೆ ಅಂದ ತಕ್ಷಣ ಅವನೊಂಥರ ಎದ್ದು ಬಂದುಬಿಡ್ತಾನೆ. ಸೊ ನಾನು ಕೂಡ ಕಂಪ್ಲೀಟಾಗಿ ಸ್ವೆಟರೆಲ್ಲ ಹಾಕ್ಕೊಂಡು ರೆಡಿಯಾಗಿದ್ದೆ. ಈ ನಡುವೆ ಅಂತೂ ಆಷಾಢದ ಗಾಳಿ ತುಂಬ ಜೋರಾಗಿ ಇರುತ್ತೆ. ಸೊ ಭೈರವ್ಗೆ ನಾನು ನೆನೆ ನೈಟೇ ಸ್ನಾನ ಮಾಡಿಸ್ಬಿಟ್ಟಿದ್ದೆನಲ್ಲ. ಸೊ ಇವತ್ತು ಅವ್ರ ಪಪ್ಪ ಬ್ರಷ್ ಮಾಡಿ ಅವನ್ನ ಸ್ಕೂಲಿಗೆ ರೆಡಿ ಮಾಡೋದಷ್ಟೇ ಕೆಲಸ. ಇನ್ನು ಅವರು ಈ ಮುದ್ದು ಕಂದ ಎದ್ದಿತ್ತಲ್ಲ, ಇದಕ್ಕೂ ಮುದ್ದು ಮಾಡಿಕೊಂಡು ಅವರು ಅವರ ಡೇ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಎಸ್, ನಾನು ಹೊರಟೆ. ಯೂಶ್ವಲಿ ಫ್ರೈಡೇ ಅಂತ ಅಂದರೆ, ಆ್ಯಂಡ್ ಸ್ಪೆಷಲಿ ಇವತ್ತು ಆಷಾಢ ಶುಕ್ರವಾರ ಅಲ್ವಾ. ಸೊ ಹಾಗಾಗಿ ಟೆಂಪಲ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ತಿಂಡಿ ಕೂಡ ಅಲ್ಲೇ ಪ್ಯಾಕ್ ಮಾಡಿದೆ. ಯೂಶ್ವಲಿ ನಾನು ತಿಂಡಿನ ಆಫೀಸಲ್ಲೇ ಮಾಡ್ಕೊಳ್ಬಿಡ್ತೀನಿ. ಬಿಕಾಸ್ ಮನೆಯಲ್ಲಿ ಟೈಮ್ ಸಿಗೋದಿಲ್ಲ ನನಗೆ ತಿಂಡಿ ಮಾಡಲಿಕ್ಕೆಲ್ಲ. ಸೊ ಹಾಗಾಗಿ ಫೈನಲಿ ಹೊರಟೆ. ಬೇಗನೆ ರೆಡಿ ಆಗಿದ್ದೆ. ಸೊ ಆರಾಮಾಗಿ ಪೀಸ್ಫುಲ್ಲಾಗಿ ಗಾಡಿ ಡ್ರೈವ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಾಂದರೆ ತುಂಬ ಟೆನ್ಷನ್ ಆಗಿಬಿಡುತ್ತೆ. ಆ್ಯಂಡ್ ರೋಡ್ಗಳು ಕೂಡ ಈ ನಡುವೆ ಸರಿ ಇರಲ್ವಲ್ಲ. ಹಾಗಾಗಿ ಸೊ ಫೈನಲಿ ಆಫೀಸಿಗೆ ರೀಚ್ ಆದೆ ನಾನು. ಆ್ಯಂಡ್ ಒಬ್ಬರು ಕ್ವೆಶನ್ ಕೇಳಿದ್ರಿ, ಮೇಡಮ್ ನೀವು ಹಾಲನ್ನ ಹೇಗೆ ಎಕ್ಸ್ಪ್ರೆಸ್ ಮಾಡಿ ಇಡ್ತೀರಾ? ನಾವು ಕೂಡ ವರ್ಕ್ ಮಾಡಬೇಕು, ವರ್ಕಿಗೆ ಹೋಗಬೇಕು, ಸೊ ಹೇಳಿದ್ರೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಖಂಡಿತವಾಗ್ಲೂ ನಾನು ಹೇಗೆ ಹಾಲು ಎಕ್ಸ್ಪ್ರೆಸ್ ಮಾಡ್ತಾಯಿದ್ದೀನಿ ಮತ್ತು ಎಷ್ಟು ಅವರ್ ತನಕ ಅದನ್ನು ಇಟ್ಟು ಮಕ್ಕಳಿಗೆ ಕೊಡ್ಬೋದು, ಹೇಗೆ ಕೊಡ್ಬೋದು ಅನ್ನೋದು ಪ್ರತಿಯೊಂದು ಡೀಟೇಲ್ಸ್ ಈ ಒಂದು ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಯೂಶ್ವಲಿ ನಾನು ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ದೆ ನನ್ನ ಬ್ರೆಸ್ಟ್ ಫೀಡಿಂಗ್ ಜರ್ನಿ ಅಥವಾ ನಾನು ಹೇಗೆ ಹಾಲನ್ನ ಎಕ್ಸ್ಪ್ರೆಸ್ ಮಾಡಿ ಮಗುಗೆ ಕೊಡ್ತೀನಿ ಅಂತ ವ್ಲಾಗ್ ಮಾಡಬೇಕಂತ ಹೇಳಿ. ಬಟ್ ಅದನ್ನು ಮಾಡೋಕ್ಕೆ ಯಾಕೋ ಟೈಮೇ ಆಗ್ತಾಯಿಲ್ಲ. ಬಿಕಾಸ್ ನನ್ನ ಬೆಳಗ್ಗಿನ ಫೀಡ್ ಟೈಮ್ ಬಂದುಬಿಟ್ಟು ಯೂಶ್ವಲಿ ಅವನಿಗೆ 6:30 ಇಲ್ಲ 7 o'clock ಅಷ್ಟೊತ್ತಿಗೆ ನಾನು ಅವನಿಗೆ ಮಾರ್ನಿಂಗ್ ಫಸ್ಟ್ ಫೀಡ್ ಕೊಡೋದು ಆ ಒಂದು ಟೈಮ್ಗೆ. ಸೊ ಯೂಶ್ವಲಿ ಆ ಟೈಮಿಗೆ ಕೊಟ್ಬಿಟ್ಟಾಗ ನನಗೆ ನಾನು ಹೊರಡಬೇಕಾದಾಗ ಅವನಿಗೆ ಫೀಡ್ ಮಾಡೋ ಅಷ್ಟು ಇರೋದಿಲ್ಲ. ಅವನು ಮಲಗಿಬಿಡ್ತಾನೆ. ಸೊ ಒಂದು ಸತಿ ಅವನಿಗೆ ಫೀಡ್ ಮಾಡಿದಾಗ ಆಲ್ಮೋಸ್ಟ್ 4 hours ಅವನು ಮಲಗ್ತಾನಲ್ಲ. ಸೊ ನಾನು ರೆಡಿ ಆದಮೇಲೆ ಅವನಿಗೆ ಫೀಡ್ ಮಾಡೋಕ್ಕೆ ನನಗೂ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ಸ್ಯಾರಿ ಎಲ್ಲ ಅನ್ಡ್ರೇಪ್ ಮಾಡಿ ಮತ್ತು ಡ್ರೇಪ್ ಮಾಡ್ಕೊಳ್ಳಿಕ್ಕೆ. ಹಾಗಾಗಿ ಅವನಿಗೆ 6:30 7 o'clock ಅಷ್ಟೊತ್ತಿಗೆ ನಾನು ನನ್ನ ಫಸ್ಟ್ ಫೀಡನ್ನ ಕೊಟ್ಬಿಡ್ತೀನಿ. ಕೊಟ್ಟಾದಮೇಲೆ ನಾನು ನನ್ನ ಮನೆ ಕೆಲಸಗಳಾಗಿರ್ಬೋದು ಅಥವಾ ರೆಡಿ ಆಗೋದಾಗಿರ್ಬೋದು, ಸ್ನಾನ ಮಾಡ್ಕೊಳ್ಳೋದು, ಫ್ರೆಶಪ್ ಆಗೋದು, ಇದೆಲ್ಲನೂ ನಾನು ಮಾಡ್ಕೊಳ್ತೀನಿ. ಅದ್ರ ಮಧ್ಯ ನಾನು ನನ್ನ ಬ್ರೇಕ್ಫಾಸ್ಟ್ ತೊಗೊಳ್ತೀನಿ ಮತ್ತು ಚೆನ್ನಾಗಿ ನೀರು ಕುಡಿತೀನಿ. ಸೊ ದ್ಯಾಟ್ ಇನ್ನು 1 hour ಪಾಪುಗೆ ಏನು ಹಾಲು ಬರಬೇಕೋ ಅದನ್ನು ಕಂಪ್ಲೀಟಾಗಿ ನಾನು ಎಕ್ಸ್ಪ್ರೆಸ್ ಮಾಡಿ ಇಡೋಕ್ಕೆ ಬೇಕಾಗತ್ತೆ. ಆ್ಯಂಡ್ ಅರೌಂಡ್ 8 o'clock ಹಂಗೆ ನಾನು ಹಾಲನ್ನ ಎಕ್ಸ್ಪ್ರೆಸ್ ಮಾಡ್ತೀನಿ. ಬಿಕಾಸ್ 6:30 ಅಥವಾ 6 o'clock ನಾನು ಕುಡಿಸಿದ್ದಾಗ 8 o'clock ಅಷ್ಟೊತ್ತಿಗೆ ನನಗೆ ಆಲ್ಮೋಸ್ಟ್ 2 hours ಸಿಕ್ಕಿರುತ್ತೆ. ಹಾಗಾಗಿ ಮಗುವಿಗೆ ಕನ್ಸಿಡ್ರಬಲ್ ಅಮೌಂಟ್ ಆಫ್ ಮಿಲ್ಕ್ನ ನಾನು ಎಕ್ಸ್ಪ್ರೆಸ್ ಮಾಡಿಡಲೇಬೇಕು. ಬಿಕಾಸ್ ಆಲ್ಮೋಸ್ಟ್ 2.5 to 3 hours ಒಂದ್ಸತಿ ಅವನು ಫೀಡ್ ಮಾಡೋದ್ರಿಂದ ಆ ಒಂದು ಕಂಪ್ಲೀಟ್ ಫೀಡಿಗೆ ಬೇಕಾಗೋಷ್ಟು ಹಾಲನ್ನ ನಾನು ಎಕ್ಸ್ಪ್ರೆಸ್ ಮಾಡಬೇಕಾಗತ್ತೆ. ಸೊ ಅದಷ್ಟು ಎಕ್ಸ್ಪ್ರೆಸ್ ಮಾಡಿ ಇಟ್ಬಿಟ್ಟು ಹೋಗ್ತೀನಿ. ಸೊ ಇಟ್ಬಿಟ್ಟು ಹೋಗಿದ್ದಾಯಿತು. ಸೊ ಇವತ್ತು ದೇವಸ್ಥಾನ ಕೂಡ ಹೋಗಿದ್ವಿ. ಇದು ನಮ್ಮ ಕ್ಯಾಂಪಸ್ಸಲ್ಲೇ ಇರುವಂಥ ಶಿವನ ದೇವಸ್ಥಾನ. ತುಂಬಾ ಪ್ರಶಾಂತವಾಗಿದೆ. ಸೊ ನೋಡ್ಬೋದು, ಯೂಶ್ವಲಿ ದೇವಸ್ಥಾನಗಳು ಅಂದರೆ ತುಂಬ ಗಿಜಿ ಅಂತ ಇರುತ್ತೆ. ಬಟ್ ಈ ಒಂದು ದೇವಸ್ಥಾನದಲ್ಲಿ ಅಷ್ಟೇ ಪ್ರಶಾಂತವಾಗಿದೆ. ಅಮ್ಮನವರ ಮೂರ್ತಿ ಕೂಡ ಇಲ್ಲೇ ಇದೆ. ಹಾಗಾಗಿ ಅಮ್ಮನವ್ರಿಗೆ ಇಲ್ಲೇ ಬಂದು ಕೈ ಮುಗಿದ್ವಿ. ಆ್ಯಂಡ್ ಶಿವನ ಮೂರ್ತಿ ಕೂಡ ತುಂಬಾ ಚೆನ್ನಾಗಿದೆ. ಶಿವಲಿಂಗ ಒಂಥರ ಈ ದೇವಸ್ಥಾನಕ್ಕೆ ಬಂದರೆ ಒಂಥರ ಪಾಸಿಟಿವ್ ಫೀಲ್ ಅಂತ ಹೇಳ್ಬೋದು. ಸ್ಟಾಫ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಈ ಒಂದು ದೇವಸ್ಥಾನಕ್ಕೆ ಬಂದು ನಮಸ್ಕಾರ ಮಾಡ್ಕೊಳ್ತಾರೆ. ಆ್ಯಂಡ್ ನಾನು ಕೂಡ ಬೆಳಗ್ಗೆನೇ ಎದ್ದು ಅಮ್ಮನವರ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ. ಬಟ್ ಟೈಮ್ ಆಗಲ್ಲ ಅಲ್ಲ, ಮಗುನ ಹಿಡ್ಕೊಂಡು ಏನೂ ಪ್ಲ್ಯಾನ್ ಮಾಡಲಿಕ್ಕಾಗಲ್ಲ. ಹಾಗಾಗಿ ನಮ್ಮ ಕ್ಯಾಂಪಸ್ಸಲ್ಲೇ ಇರುವಂಥ ದೇವಸ್ಥಾನಗಳಿಗೆ ಹೋದೆ. ಇನ್ನು ವಿಷ್ಣು ದೇವರ ಮೂರ್ತಿ ಕೂಡ ಇದೆ.
ಎಲ್ಲ ದೇವರಿಗೂ ನಮಸ್ಕಾರ ಮಾಡಿ ಒಂದು ಸ್ವಲ್ಪ ಹೊತ್ತು ಕೂತು ಧ್ಯಾನ ಮಾಡಿದ್ರೆ ಅದು ಒಂದು ಸ್ವಲ್ಪ ಹೊತ್ತು ಏನೂ ಮಾತಾಡ್ದಲ್ಲೇ ಕೂತಿದ್ರು ಕೂಡ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ. ಇನ್ನು ಅದ್ರ ಪಕ್ಕನೇ ಶಿವನ ದೇವಸ್ಥಾನ ಪಕ್ಕನೇ ನನಗೆ ಈ ರೀತಿ ಸುಬ್ರಹ್ಮಣ್ಯ ದೇವಸ್ಥಾನ ಕೂಡ ಇದೆ. ಆ್ಯಂಡ್ ಇದು ಕೂಡ ತುಂಬಾ ಸುಂದರವಾಗಿ ಪೂಜೆನ ಮಾಡಿದರು. ಹಿಂದಿನ ದಿವಸ ಷಷ್ಠಿ ಇತ್ತಲ್ವ, ಆವತ್ತಿನ ದಿವಸ ತುಂಬ ಚೆನ್ನಾಗಿ ಮಾಡಿದರು. ಆ್ಯಂಡ್ ಸಚ್ ಅ ರಿಲೀಫ್ ವೀಕೆಂಡಿನ ನಾ 2 days ಆರಾಮಾಗಿ ರೆಸ್ಟ್ ಮಾಡ್ಬೋದು, ಪಾಪು ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು, ಅದೇ ಖುಷಿ. Let's go home. ಒಂಥರ ಖುಷಿ ಗೊತ್ತಾ ವೀಕೆಂಡ್ ಅಂದ್ರೇ. ಆ್ಯಂಡ್ ಅದು ಈ ಸ್ಯಾಟರ್ಡೆ ಸಂಡೇ 2 ದಿವಸನೂ ರಜನ ವಾವ್ ಅನ್ಸುತ್ತೆ. ಈ ಬ್ರೇಕ್ ಖಂಡಿತ ಬೇಕು. ಇನ್ನು ನೆಕ್ಸ್ಟು ಲಾಂಗ್ ವೆಕೇಶನ್ ಬೇರೆ ವೀಕೆಂಡ್ ಆದಮೇಲೆ ಅದಿದ್ದು ಖುಷಿ. ಈ ಒಂದು ಟೈಮ್ ಏನಿದೆಲ್ಲ ಮಕ್ಕಳ ಜೊತೆ ಸ್ಪೆಂಡ್ ಮಾಡಬೇಕು ಟೈಮ್ನ ಪಾಪು ಜೊತೆ. ಸೊ ಎಲ್ಲಿ ಟೈಮ್ ಸಿಗುತ್ತೋ ಪಾಪು ಜೊತೆ ಇರೋದಕ್ಕೆ ಐ ಜಸ್ಟ್ ಮ್ಯಾನೇಜ್ ಟು ಬಿ ದೇರ್. ಅಚ್ಚು ಬೇಬಿ, ಹೆಲೋ ಹೆಲೋ. ಎಸ್, ಆಫೀಸಿಂದ ಬಂದಿದ್ದಾಯಿತು. ಬಂದಾದಮೇಲೆ ಫ್ರೆಶ್ ಅಪ್ ಆಗಿ ರಿಲ್ಯಾಕ್ಸ್ ಆಗಿ ನಮ್ಮನೆಯವ್ರಿಗೆ ಟೀ ಬೇಕು ಅಂತ ಹೇಳಿದ್ರು, ಅವ್ರಿಗೂ ಟೀ ಕೊಟ್ಟು ನಾನು ಟೀ ಕುಡಿದು. ಈ ನಡುವೆ ಸಿಕ್ಕಾಪಟ್ಟೆ ಟೀ ಜಾಸ್ತಿ ಆಗ್ತದೆ, ವೆಕೇಶನ್ ಟೈಮು. ಸೊ ಹೋಗೋ ಟೀ ಕುಡಿ ಬಾ, ಹೋಗೋ ಟೀ ಕುಡಿ ಬಾ ಇದೇ ಆಗ್ತಾಯಿದೆ. ಸೊ ಯೂಶ್ವಲಿ ಕ್ಲಾಸಸ್ ಸ್ಟಾರ್ಟ್ ಆದಾಗ ನಮಗೆ ಈ ರೀತಿ ಟೈಮ್ ಏನಿದೆ ಇದು ಸಿಗೋದಿಲ್ಲ. ಸೊ ಹಾಗಾಗಿ ಟೈಮ್ ಸಿಕ್ತಾಗೆಲ್ಲ ಒಂಚೂರು ಏನಾದರೂ ಕುಡಿಬೇಕು ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಇವಾಗ ಟೀ ಕುಡಿಲಿಲ್ಲ, ಬಿಕಾಸ್ ಮಧ್ಯಾಹ್ನನೇ ಕುಡ್ತಿದ್ದೆ. ಹಾಗಾಗಿ ಯಾಕೋ ಕೆಫಿನ್ ಆಗಲಿ ಅಥವಾ ಟೀ ಇಂಟೇಕ್ ಆಗಲಿ ಜಾಸ್ತಿ ಬೇಡ ಅಂತ ಹೇಳ್ಬಿಟ್ಟು ನಾನು ಇವಾಗ ತೊಗೊಳ್ಳಿಲ್ಲ. ನಮ್ಮ ಮನೆಯವ್ರಿಗೆ ಟೀ ಮಾಡಿಕೊಟ್ಟೆ. ಬಂದಿದ ತಕ್ಷಣ ಫಸ್ಟ್ ಕೆಲಸ ಮಾಡೋದು ನನ್ನ ಡ್ರೆಸ್ ಚೇಂಜ್ ಮಾಡಿ ಪಾಪುಗೆ ಫೀಡ್ ಮಾಡೋದು. ಆ್ಯಕ್ಚುಲಿ ಯಾಕೋ ಇವತ್ತು ಅವನು ಹಾಲು ಸ್ವಲ್ಪ ಕಮ್ಮಿನೇ ಕುಡ್ತಿದ್ದಾನೆ. ಎಕ್ಸ್ಪ್ರೆಸ್ ಮಾಡಿಟ್ಟಿರೋದು ಕೂಡ ಇಲ್ಲೇ ಬಿಟ್ಟಿದ್ದಾನೆ ಇನ್ನೂ ಇಷ್ಟು. ಸೊ ಬಂದಿದ ತಕ್ಷಣ ಹಾಲು ಕುಡಿಸ್ದೆ. ನಾನು ಬಂದು ಕುಡಿಸಿದ ತಕ್ಷಣ ಕುಡ್ದ ಅವನು. ಸೊ ದ ಥಿಂಗ್ ಈಸ್, ಅವನಿಗೆ ನನ್ನಿಂದ ಕುಡಿಯೋಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಬಾಟಲ್ ಫೀಡಿಂಗ್ ಬರೋದಿಲ್ಲ ಮಕ್ಕಳಿಗೆ. ಆ್ಯಂಡ್ ಆ ಟೈಮಿಗೆ ಮ್ಯಾನೇಜ್ ಮಾಡೋದಕ್ಕೆ ಒಂಚೂರು ಕುಡ್ಕೊಳ್ತಾನೆ. ಸೊ ಹಾಗಾಗಿ 2 times ಅವನಿಗೆ ಎಕ್ಸ್ಪ್ರೆಸ್ ಮಾಡಿರುವಂಥ ಮಿಲ್ಕ್ ಬೇಕಾಗ್ತದೆ ಇವಾಗ ಸದ್ಯಕ್ಕೆ. ಸೊ ಹೋಗ್ತಾ ಐ ಥಿಂಕ್ ಅದಿನ್ನೂ ರೆಡ್ಯೂಸ್ ಆಗುತ್ತೆ, ಬಿಕಾಸ್ ಸಾಲಿಡ್ ಸ್ಟಾರ್ಟ್ ಮಾಡ್ತೀವಲ್ಲ ಹಾಗಾಗಿ. ಆ್ಯಂಡ್ ಈಗ ನಾನು ಮಾತಾಡ್ತಾ ಇರೋದನ್ನ ನೋಡ್ತಾ ಇದ್ದೆ ನನ್ನ ಮುದ್ದು ಕಂದ. ಆ್ಯಂಡ್ ಅವನ ಜೊತೆ ಆಟ ಆಡ್ತಾ ಇದ್ರೆ ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ, ಅಷ್ಟು ಮುದ್ದು ಅಂತ ಹೇಳ್ಬೋದು. ಸೊ ಎಸ್, ಇಟ್ಸ್ ಮೀ ಆ್ಯಂಡ್ ಮೈ ಬೇಬೀಸ್ ಟೈಮ್. It's me and my baby's time. ಸೊ ಆ್ಯಕ್ಚುಲಿ ತುಂಬ ಜನ ಕೇಳ್ತಾ ಇದ್ದೀರಾ ಪಾಪು ಫೇಸ್ ತೋರಿಸಿ ಅಂತ ಹೇಳಿ. ಖಂಡಿತ 5th month ಬರ್ಡೇ ಟೈಮಲ್ಲಿ ಪಾಪು ಫೇಸ್ ಕಂಪ್ಲೀಟಾಗಿ ನಾನು ರಿವೀಲ್ ಮಾಡ್ತೀನಿ. ಆ್ಯಂಡ್ ತುಂಬ ಜನ ಪ್ರೀತಿಯಿಂದ ಒಂದ್ಸತಿ ತೋರಿಸಿ ಅಂತ ಎಲ್ಲ ಕಮೆಂಟ್ ಮಾಡಿ ಕೇಳಿದ್ರಿ. ನಿಮ್ಮ ಪ್ರೀತಿಗೆ ನಾನು ನಿಜವಾಗ್ಲೂ ಎಷ್ಟು ಥ್ಯಾಂಕ್ಸ್ ಹೇಳಬೇಕು ಅಂತಲೂ ಗೊತ್ತಾಗ್ತಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಖಂಡಿತ ಈ ಸತಿ ಬರ್ಡೇ ಟೈಮಲ್ಲಿ ನೀವು ನನ್ನ ಮುದ್ದು ಕಂದಮ್ಮನ ಫೇಸ್ ಕಂಪ್ಲೀಟಾಗಿ ನೋಡ್ಬೋದು. ಅಲ್ವಾ ಚಿನ್ನ? ಎಷ್ಟು ಚಂದ ನಗೋದು ನೀನು, ಎಷ್ಟು ಚಂದ ನಗೋದು ಹೇಳಪ್ಪ ನೀನು. ಕಂದಮ್ಮ ಇಷ್ಟು ಚೆನ್ನಾಗಿ ನಗ್ತಾನೆ, ಕಿಲಿ 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 ಅಂತ ನಗ್ತಾ ಇರೋದೇ ಕೆಲಸ ಅವನಿಗೆ. ನನಗೂ ಸ್ವಲ್ಪ ಟಯರ್ಡ್ ಆಗಿರುತ್ತಲ್ಲ, ನಾನು ಮಲ್ಕೋಬೇಕಂತ ಅನಿಸ್ತಾ ಇರುತ್ತೆ. ಸೊ ನಾನು ಮಲ್ಕೊಂಡು ಅವನ್ನ ಹಾಗೆ ಮಲಗಿಸ್ಕೊಂಡ್ಬಿಡ್ತೀನಿ. ಎಷ್ಟು ಚೆನ್ನಾಗಿ ಮಲ್ಕೊಳ್ತಾನೆ. ಅಲ್ಲ ಚಿನ್ನ ಚಿನ್ನು ಕೂಸು ಮರಿ. ಎಲ್ಲಿ ಅಣ್ಣ? ಎಲ್ಲಿ? ವೇರ್ ಇಸ್ ಅಣ್ಣ? ಚನ್ನಿ ವೇರ್ ಇಸ್ ಅಣ್ಣ? ಚನ್ನಿ ವೇರ್ ಇಸ್ ಅಣ್ಣ? ಅಣ್ಣ ವೇರ್ ಇಸ್ ಅಣ್ಣ? ಚನ್ನಿ ವೇರ್ ಇಸ್ ಅಣ್ಣ? ಸ್ಟ್ಯಾಂಡ್ ಅಪ್ ಅಂಡ್ ಟೆಲ್ ಮಿ. ಅಣ್ಣನ ಬಿಡಕ್ಕೆ ಹೋಗಿದ್ದಾನೆ.
ಇನ್ನು ಆಫೀಸಿಂದ ಎಲ್ಲ ಬಂದು ರೆಸ್ಟ್ ಮಾಡಿ ಆದಮೇಲೆ ಕಂಪ್ಲೀಟಾಗಿ ಪಾಪು ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ನನ್ನ ಕೆಲಸ ಆಗೋಗ್ಬಿಟ್ಟಿರುತ್ತೆ. ಆ್ಯಂಡ್ ಈ ಒಂದು ಟೈಮಲ್ಲಿ ಮಧ್ಯಾಹ್ನ ಒಂದು ಸತಿ ಬಂದು ನಾನು ಪಾಪುಗೆ ಬ್ರೆಸ್ಟ್ ಫೀಡ್ ಮಾಡಿ ಸ್ವಲ್ಪ ಎಕ್ಸ್ಪ್ರೆಸ್ ಮಾಡಿಟ್ಟು ಹೋಗ್ತೀನಿ. ಮತ್ತು ನಾನು ಬರೋದು 4:45 5 o'clock ಅಷ್ಟೊತ್ತಿಗೆ ಮತ್ತೆ ಇನ್ನೊಂದು ಫೀಡು ಆಗಿರುತ್ತೆ. ಸೊ ಆಲ್ಮೋಸ್ಟ್ ಅವನಿಗೆ 2.5 to 3 times ಅಷ್ಟು ಎಕ್ಸ್ಪ್ರೆಸ್ಡ್ ಮಿಲ್ಕ್ನ ನಾವು ಅವನಿಗೆ ಫೀಡ್ ಮಾಡ್ತಾಯಿದ್ದೀವಿ. ಆ್ಯಂಡ್ ತುಂಬ ಜನ ಕೇಳ್ತೀರಾ ಮೇಡಮ್ ನಿಪ್ಪಲ್ ಕನ್ಫ್ಯೂಷನ್ ಅನ್ನೋದೆಲ್ಲ ಆಗುತ್ತಾ ಅಂತ. ನಾವು ಮಕ್ಕಳಿಗೆ ಹೇಗೆ ಪ್ರಾಕ್ಟೀಸ್ ಮಾಡ್ತೀವೋ ಮಕ್ಕಳು ಆ ರೀತಿ ಕಲಿತಾರೆ. ನಾವು ಬಾಟಲ್ ಫೀಡ್ ಮಾಡ್ದಲೇ ಒಂದು 3-4 ತಿಂಗಳ ತನಕ ಮಾಡ್ದಲೇ ಮಕ್ಕಳಿಗೆ ಆಮೇಲೆ ಮಾಡೋಕ್ಕೆ ಹೋದರೆ ಕಷ್ಟ ಆಗಿಬಿಡುತ್ತೆ. ಮಕ್ಕಳು ಹೊಂದ್ಕೊಳ್ಳಲ್ಲ. ನಾವಾದರೂ ಅದೇ ರೀತಿ ಅಲ್ವಾ. ಸೊ ಹಾಗಾಗಿ ಮಕ್ಕಳಿಗೆ ಒಂಥರ ಕಾಂಬಿನೇಷನ್ ಆಗಿ ನಾವು ಒಂದು ಸತಿ ಬಾಟಲ್ನ ಟ್ರೈ ಮಾಡಿ ಒಂದು ಸತಿ ಬ್ರೆಸ್ಟಿಗೆ ಹಾಕ್ಕೊಂಡಾಗ ಮಕ್ಕಳು ಅದಕ್ಕೆ ರೂಢಿ ಆಗ್ತಾರೆ. ಆದರೆ ಇದರಲ್ಲೂ ಕುಡಿತಾರೆ, ಅದರಲ್ಲೂ ಕುಡಿತಾರೆ. ಬಿಕಾಸ್ ವರ್ಕಿಂಗ್ ವುಮೆನ್ಗೆ ಈ ರೀತಿ ಮಕ್ಕಳನ್ನ ಕಂಫರ್ಟಬಲಾಗಿ ಇಡೋವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಾಂದರೆ ಸಿಕ್ಕಾಬಟ್ಟೆ ಕಷ್ಟ ಆಗುತ್ತೆ. ಮಕ್ಕಳನ್ನ ಹಾಲು ಬಿಡಿಸಿ ಆದಮೇಲೆ ನಾವು ಹೋಗ್ತೀವಿ ಅಂತಂದರೆ ತುಂಬ ದೊಡ್ಡ ಗ್ಯಾಪು ಅಥವಾ ತುಂಬ ದೊಡ್ಡ ಬ್ರೇಕ್ನೇ ತೊಗೊಳ್ಬೇಕಾಗತ್ತೆ ನಾವು. ಸೊ ಹಾಗಾಗಿ ನಾನು ಫಸ್ಟಿಂದನೇ ಪಾಪುವಿಗೆ 2 ಥರದ ಫೀಡಿಂಗ್ ಮಾಡಿಸೋದಕ್ಕೆ ಪ್ರಾಕ್ಟೀಸ್ ಮಾಡಿದ್ದೆ. ನಾನಿಲ್ಲ ಅಂತಂದರೆ ಅಮ್ಮನೇ ಪಾಪುವಿಗೆ ಹಾಲು ಕುಡಿಸ್ತಾರೆ. ಇಲ್ಲ ನಮ್ಮ ಮನೆಯವರಿದ್ರೂ ಎಕ್ಸ್ಪ್ರೆಸ್ ಮಾಡಿಟ್ರೆ ಯಾರು ಬೇಕಾದರೂ ಪಾಪುಗೆ ಫೀಡ್ ಮಾಡ್ಬೋದು. ಆ್ಯಂಡ್ ಅದರಿಂದ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗಲಿ ಆ ಥರದ್ದು ನಾನೇನು ನೋಡಿಲ್ಲ. ಸೊ ಈ ರೀತಿ ಇರುತ್ತೆ ನನ್ನ ಶೆಡ್ಯೂಲ್. ಸೊ ದಿವಸದಲ್ಲಿ ಪಾಪುಗೆ 2 ಸತಿ ಬಾಟಲಲ್ಲಿ ಫೀಡ್ ಮಾಡ್ತೀವಿ. 2 ತಪ್ಪಿದ್ರೆ 3 ಸತಿ. ಅಂದರೆ ಕೆಲವೊಂದು ಸತಿ ಫುಲ್ ಕಂಪ್ಲೀಟಾಗಿ ಕೊಡ್ತಿರಲ್ಲ ಮಗು, ಮತ್ತು ಅದನ್ನು ಕೊಡಿಸೋವಂಥದ್ದು. ಸೊ ಈ ಒಂದು ಎಕ್ಸ್ಪ್ರೆಸ್ಡ್ ಆಗಿರುವಂಥ ಮಿಲ್ಕ್ನ ಮಿನಿಮಮ್ 4 hours ನಾವು ಸ್ಟೋರ್ ಮಾಡ್ಬೋದು ಹೊರಗಡೆ ರೂಮ್ ಟೆಂಪ್ರೇಚರಲ್ಲಿ. ಯಾವುದೇ ರೀತಿ ರೆಫ್ರಿಜಿರೇಟರ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು ಕೆಲವೊಂದು ಸತಿ ತುಂಬ ಹೊತ್ತಾಗಿದೆ ಅಂತಂದಾಗ ತಣ್ಣಗಾದಂಗೆ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ಒಂದು ಕಪ್ಪಲ್ಲಿ ಬಿಸಿ ಬಿಸಿ ನೀರನ್ನ ಇಟ್ಕೊಂಡು ಆ ಬಾಟಲ್ ನಾನೇನು ಎಕ್ಸ್ಪ್ರೆಸ್ ಮಾಡಿದ್ದೀನಿ ಡೈರೆಕ್ಟಾಗಿ ಬಾಟಲ್ಗೆ ಎಕ್ಸ್ಪ್ರೆಸ್ ಮಾಡ್ತೀನಿ. ಅದನ್ನೇ ಆ ಬೌಲಲ್ಲಿ ಇಟ್ಟಾಗ ಒಂದು ಸ್ವಲ್ಪ ಬಿಸಿ ಬಿಸಿಯಾಗಿ ಆಗುತ್ತೆ. ಸೊ ಆ ಪ್ರೊಸೀಜರ್ ಕೂಡ ನಾನು ನನ್ನ ಅಪ್ಕಮಿಂಗ್ ವ್ಲಾಗಲ್ಲಿ ತೋರಿಸ್ತೀನಿ. ಯಾವ ರೀತಿ ನಾವು ಎಕ್ಸ್ಪ್ರೆಸ್ ಮಾಡಿಟ್ಟಿರುವಂಥ ಮಿಲ್ಕ್ನ ಮಗುವಿಗೆ ಕೊಡಬೇಕಾದಾಗ ಕೊಡ್ಬೋದು ಅಂಥೇಳಿ. ಸೊ ಅದರಿಂದ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅನಿಸುತ್ತೆ. ತುಂಬ ಜನ ಈ ಟೆಕ್ನಿಕ್ನ ಕೂಡ ತೋರಿಸಿದ್ದಾರೆ ಹೇಗೆ ನಾವು ಫೀಡ್ ಮಾಡಬೇಕು ಅಂತ. ಸೊ ಅದೇ ರೀತಿ ನಾನು ಕೂಡ ಫಾಲೋ ಮಾಡ್ತಾಯಿದ್ದೀನಿ. ಎಸ್, ಇದಾಗಿದ್ದು ಇವತ್ತಿನ ವ್ಲಾಗ್. ಸೊ ಮಾರ್ನಿಂಗ್ ಟು ಈವ್ನಿಂಗ್ ನನ್ನ ಡೇ ಹೀಗೆ ಹೋಗುತ್ತೆ. ಆ್ಯಂಡ್ ಇವಾಗ ಪಾಪುಗೆ ಆಯಿಲ್ ಮಸಾಜ್ ಮಾಡಿ ಸ್ನಾನ ಮಾಡಿಸ್ಬೇಕು. ಆ್ಯಂಡ್ ಇವತ್ತು ಆಷಾಢ ಶುಕ್ರವಾರ ಕೂಡ ಆಗಿದೆ. ಸೊ ಹಾಗಾಗಿ ಟೆಂಪಲ್ಗೆ ಕೂಡ ಹೋಗಬೇಕು. ನಮ್ಮ ಮನೆಯವ್ರು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಾನು ನಮ್ಮ ಮನೆಯವರು ಮತ್ತು ಅವ್ರ ಫ್ರೆಂಡ್ ಕೂಡ ಏನೋ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಹೋಗಿ ದೇವಸ್ಥಾನಕ್ಕೆ ನಮಸ್ಕಾರ ಮಾಡ್ಕೊಂಡು ಬರಬೇಕು. ಬೆಳಗ್ಗೆನೂ ಹೋಗಿದ್ದೆ. ಸೊ ಬೆಳಿಗ್ಗೆ ಹೋಗೋಕ್ಕಾಗಲಿಲ್ಲ ನನಗೆ ಅಮ್ಮನವ್ರ ದೇವಸ್ಥಾನಕ್ಕೆ. ಸೊ ಈಗ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಪಾಪುಗೂ ಸ್ನಾನ ಮಾಡಿಸ್ಬಿಟ್ರೆ ಅವನು ಇನ್ನೊಂದು 2 hours ಮಲ್ಕೊಳ್ತಾನೆ. ಅವಾಗ ನನಗೂ ದೇವಸ್ಥಾನಕ್ಕೆ ಹೋಗಿ ಅಷ್ಟು ಟೈಮ್ ಸಿಗುತ್ತೆ ನನಗೆ. ಸೊ ಹಾಗಾಗಿ ಪಾಪುಗೂ ಸ್ನಾನ ಮಾಡಿಸ್ತೀನಿ. ಆ್ಯಂಡ್ ಭೈರವ್ನು ಕರ್ಕೊಂಡು ಹೋಗ್ತೀನಿ. ಭೈರವು ನಾನು ನಮ್ಮ ಮನೆಯವರು ಹೋಗೋಣ ಅಂದ್ಕೊಂಡಿದ್ದೀವಿ. ಸೊ ಲೆಟ್ಸ್ ಸಿ ಹೇಗಾಗುತ್ತೆ ಅಂತ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಾಳೆ ಕೂಡ. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಾಳೆಯ ವಿಡಿಯೋದಲ್ಲಿ. ಅಂದರೆ ಇವತ್ತಿನ ದೇವಸ್ಥಾನ ಹಾಗೂ ನಾಳೆಯ ಕಂಟಿನ್ಯೂಷನ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಲವ್ ಯು ಆಲ್. ಲಾಟ್ಸ್ ಆಫ್ ಲವ್ ಅಂಡ್ ಬಾಯ್.